ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೈನಾ, ನಿನ್ನ ಮೀಟ್ ಮಾಡಿದ ದಿನಕ್ಕೆ ಬೆಲೆನೇ ಕಟ್ಟಕ್ಕಾಗಲ್ಲ. ಅದು ನನಗೆ ತುಂಬಾ ವ್ಯಾಲ್ಯೂಬಲ್ ಆಗಿರೋ ದಿನ. ಆ ದಿನನ ನಾನ್ ಮಾತ್ರ ಸೆಲೆಬ್ರೇಟ್ ಮಾಡೋದಲ್ಲ, ಇಡೀ ಸ್ಟಾಫ್ ಜೊತೆ ಸೆಲೆಬ್ರೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಅದೇ ನನ್ನ ಆಸೆ. ಅದಕ್ಕೆ ಈ ಪಾರ್ಟಿನ ಅರೇಂಜ್ ಮಾಡಿದ್ದೀನಿ. ಸರ್, ನನ್ಗೇನ್ ಹೇಳ್ಬೇಕು ನನಗೆ ಗೊತ್ತಾಯ್ತಿಲ್ಲ. ನೀನ್ ನನಗೇನಾದ್ರೂ ಹೇಳ್ಬೇಕು ಅಂತ ನಾನು ಈ ವಿಷಯ ನಿನಗೆ ಹೇಳ್ತಿಲ್ಲ. ನಾಳಿದ್ ಫಂಕ್ಷನ್ ಅಲ್ಲಿ ನೀನ್ ಬಂದು ಖುಷಿಯಾಗಿದ್ರೆ ನನಗಷ್ಟೇ ಸಾಕು. ಅದ್ ಸರಿ, ಧ್ರುವಂಗೆ ಈ ವಿಷಯನ ಇನ್ಫಾರ್ಮ್ ಮಾಡು ಅಂತ ಹೇಳಿದ್ನಲ್ಲ, ಇನ್ಫಾರ್ಮ್ ಮಾಡಿದ್ಯಾ? ಇನ್ನೂ ಇಲ್ಲ ಸರ್. ನಾಳೆ ಬೆಳಿಗ್ಗೆ ಫೋನ್ ಮಾಡಿ ಹೇಳ್ತೀನಿ. ನನ್ನ ಕಾರ್ ಆ ಕಡೆ ಇದೆ, ಬಾ, ನಾನು ನೀನು ಅಲ್ಲಿವರೆಗೂ ಬಿಡ್ತೀನಿ. ಪರವಾಗಿಲ್ಲ ಸರ್, ನಾನು ನಡ್ಕೊಂಡೇ ಹೋಗ್ತೀನಿ. ತುಂಬಾ ಹೊತ್ತಾಯ್ತು, ನೀವು ಮನೆಗೆ ಹೋಗಿ. ಶೋರ್, ಪರವಾಗಿಲ್ವಾ? ಸರಿ, ಧ್ರುವಂಗೆ ಪಾರ್ಟಿ ಬಗ್ಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿಬಿಡು. ನಾನು ಬರ್ತೀನಿ ಮೈನಾ. ಬಾಯ್, ಟೇಕ್ ಕೇರ್. ಹಾ ಸರ್. ಇವರು ಧ್ರುವನ ಫಂಕ್ಷನ್ ಕರ್ಕೊಂಡ್ ಬಾ ಅಂತ ಹೇಳ್ತಾವ್ರೆ. ಆದ್ರೆ ಧ್ರುವ ಅವರು ಇಷ್ಟೆಲ್ಲ ಆದ್ಮೇಲೆ ಅವರು ನಾಳೆಯಿಂದ ಗಾರ್ಮೆಂಟ್ಸ್ ಬರ್ತಾರೋ ಇಲ್ವೋ ಅಂತಾನೂ ಗೊತ್ತಾಯ್ತಿಲ್ಲ. ಇವ್ರಿಗೆ ನಾನು ಹೇಗ್ ಅರ್ಥ ಮಾಡ್ಸೋದು, ಏನಂತ ಹೇಳಿ ಒಂದು ಗೊತ್ತಾಯ್ತಿಲ್ವೇ. ತುಳಸಿ ನನ್ನ ಗಾರ್ಮೆಂಟ್ಸ್ಗೆ ಹೋಗ್ಬೇಡ ಅಂತ ಹೇಳಿದ್ಲು. ಈಗ ಮೈನವರು ಯಾವ ಮೈಂಡ್ ಸೆಟ್ ಅಲ್ಲಿ ಇದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಅವರು ಕೋಪದಲ್ಲಿದ್ದಾರಾ ಅಥವಾ ನಂತರನೇ ನನ್ನ ನೋಡೋದಕ್ಕಾಗ್ತಿಲ್ಲ ಅಂತ ಫೀಲ್ ಅಲ್ಲಿದ್ದಾರ? ಒಂದು ಅರ್ಥ ಆಗ್ತಿಲ್ವಲ್ಲ. ಆದ್ರೆ ಇವಾಗ ಅವ್ರ ಮನಸ್ಥಿತಿ ಹೇಗಿದೆ ಅಂತ ಹೇಗೆ ತಿಳ್ಕೊಳ್ಳೋದು? ಹಿಂಗೆ ಯೋಚನೆ ಮಾಡೋದಕ್ಕಿಂತ ಫೋನ್ ಮಾಡಿ ತಿಳ್ಕೊಳ್ಳೋದೇ ಬೆಟರ್. ಖುಷಿ, ಯಾವ್ದೋ ಫೋನ್ ಬಡ್ಕತೈತೆ ನೋಡು. ಓಕೆ, ವೇಟ್. ರಾಧಕ್ಕ, ಧ್ರುವ ಅವ್ರು ಕಾಲ್ ಮಾಡ್ತಿದ್ದಾರೆ. ಪಿಕ್ ಮಾಡಿ ಮೈನಲ್ಲಿ ಆಚೆ ಹೋಗಿದ್ದಾಳೆ ಅಂತ ಹೇಳ್ಬಿಡ್ಲಾ? ಬೇಡ ಬೇಡ ಬೇಡ. ಯಾಕಕ್ಕ ಬೇಡ ಅಂತ ಹೇಳ್ತಿದ್ದೀರಾ? ಏನಾದ್ರೂ ಇಂಪಾರ್ಟೆಂಟ್ ವಿಷಯ ಇದ್ರೆ ತಾನೇ ಧ್ರುವ ಕಾಲ್ ಮಾಡೋದು. ಅದಕ್ಕೆ ಬೇಡ ಅಂತ ಹೇಳ್ತಾ ಇರೋದು. ಮೈನಂಗೆ ಏನಾದ್ರೂ ಗೊತ್ತಾದ್ರೆ ಯಾಕೆ ಮಾತಾಡಿದ್ರಿ ಅಂತ ಕೋಪ ಮಾಡ್ಕಂತಾಳೆ. ಅದು ಅಲ್ದೆ ಧ್ರುವ ಅವ್ರ ಧ್ವನಿ ಕೇಳಿದ್ರೆ ನನ್ ಕೈಲಿ ಸುಮ್ಮನೆ ಇರೋದಕ್ಕಾಗಲ್ಲ. ಮೈನನ್ ಕೈ ಬಿಡಲ್ಲ ಅಂತ ಅಷ್ಟೆಲ್ಲ ಹೇಳಿ ಈಗ ತುಳಸಿನ್ ಮದ್ವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದೀರಲ್ಲ ಅಂತ ನಿಮಗ್ ಹೇಗ್ ಮನ್ಸ್ ಬಂತು ಅಂತ ಕೇಳಿದ್ರು ಕೇಳ್ಬಿಡ್ತೀನಿ. ಅದಕ್ಕೆ ಧ್ರುವ ಅವ್ರ ಜೊತೆ ಮಾತಾಡಲ್ಲ. ಖುಷಿ, ಮೊಬೈಲ್ನ ಸೈಲೆಂಟ್ ಹಾಕು. ಯಾಕಕ್ಕ ಅಳ್ತಿದ್ದೀರಾ? ಜೊತೆಲಿ ಹುಟ್ಟಿರೋ ನನ್ನ ತಂಗಿ ನನ್ನ ಕಣ್ಮುಂದೆನೇ ಇಷ್ಟೆಲ್ಲ ಕಷ್ಟಪಡ್ತಿದ್ದಾಳೆ. ಆದ್ರೂ
ಕೈಯಿಂದ ಅವಳಿಗೆ ಯಾವ ರೀತಿನೂ ಸಹಾಯ ಮಾಡಕ್ಕಾಗ್ತಿಲ್ಲ. ಸಂಕಟ ಆಗ್ತಿದೆ ನನಗೆ.